ಈ ಲೇಡಿ ಡಾಕ್ಟರ್ ಚೆಕಪ್ ಮಾಡೋದಕ್ಕೆ ಪೇಷಂಟ್ ಹತ್ರ ಬರ್ತಾಳೆ. ಅಷ್ಟರಲ್ಲೇ ಈ ಪೇಷಂಟ್ ಈ ಡಾಕ್ಟರ್ ಮೇಲೆ ಮಾಟ ವಿದ್ಯೆನ ಪ್ರಯೋಗ ಮಾಡ್ತಾನೆ. ಆಗ ಈ ಡಾಕ್ಟರ್ ಪೇಷಂಟ್ ನ ವಶವಾಗಿದ್ರಿಂದ ಬಟ್ಟೆನ ಬಿಚ್ಚಕ್ಕೆ ಶುರು ಮಾಡ್ತಾಳೆ. ಆಗ ಈ ಪೇಷಂಟ್ ಡಾಕ್ಟರ್ ನ ಟಚ್ ಮಾಡೋದಕ್ಕೆ ಬಂದಾಗ ಸಡನ್ ಆಗಿ ಡೋರ್ ಓಪನ್ ಆಗುತ್ತೆ. ಆಗ ಹಿಂದಕ್ಕೆ ತಿರುಗಿ ನೋಡಿದಾಗ ಅಲ್ಲಿ ಯಾರು ಇರುವುದಿಲ್ಲ. ಇನ್ನು ಲೇಡಿ ಡಾಕ್ಟರ್ ನ ಮುತ್ಕೊಡೋಣ ಅಂತ ಬಂದಾಗ ಅಲ್ಲಿ ಗಂಡು ಡಾಕ್ಟರ್ ಇರ್ತಾನೆ. ಆಗ ಈ ಪೇಷಂಟ್ ನೀನು ಯಾರು ಅಂತ ಕೇಳಿದಾಗ ಆ ಹುಡುಗ ನಾನು ನಿನ್ನ ಚೆಕ್ ಮಾಡೋದಕ್ಕೆ ಬಂದಿರೋ ಡಾಕ್ಟರ್ ಅಂತ ಹೇಳ್ತಾನೆ. ಹಾಗೆ ತನ್ನ ಪವರ್ಸ್ ನ ಯೂಸ್ ಮಾಡಿ ಈ ಕೆಟ್ಟ ಪೇಷಂಟ್ ನ ಒಂದೇ ಸಲ ಹೊರಗಡೆ ಹೋಗೋ ತರ ಹೊಡಿತಾನೆ. ಆಗ ಪೇಷಂಟ್ ಅಳೋ ರೀತಿ ಆಕ್ಟ್ ಮಾಡ್ತಾ ನಾನು ಒಳ್ಳೆಯವನು ಅಂತೇಳಿ ಎಲ್ಲರನ್ನ ನಂಬಿಸೋಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಈ ಹುಡುಗ ನಮ್ಮ ಡಾಕ್ಟರ್ಸ್ ಮೇಲೆ ಮಂತ್ರ ಪ್ರಯೋಗ ಮಾಡ್ದ ಅಂತ ಹೇಳ್ತಾನೆ. ಆದ್ರೆ ಪೇಷಂಟ್ ಆ ಡಾಕ್ಟರ್ ನನ್ನ ಗರ್ಲ್ ಫ್ರೆಂಡ್ ಅಂತೇಳಿ ಸುಳ್ಳು ಹೇಳ್ತಾನೆ. ಹಾಗೆ ತನ್ನ ಮಂತ್ರ ಶಕ್ತಿಗಳನ್ನು ಪ್ರಯೋಗ ಮಾಡಿದ್ರಿಂದ ಆ ಡಾಕ್ಟರ್ ಕೂಡ ಆ ಕೆಟ್ಟ ಪೇಷಂಟ್ ಹೇಳಿದ್ನ ನಿಜ ಅಂತೇಳಿ ಹೇಳ್ತಾಳೆ. ಆಗ ಈ ಹುಡುಗ ಆ ಲೇಡಿ ಡಾಕ್ಟರ್ ವಿಚಿತ್ರವಾಗಿ ಬಿಹೇವ್ ಮಾಡೋದನ್ನ ನೋಡಿ ಈ ಡಾಕ್ಟರ್ಗೆ ಏನೋ ಆಗಿದೆ ಅಂತೇಳಿ ತನ್ನ ಶಕ್ತಿಗಳನ್ನು ಪ್ರಯೋಗಿಸಿ ಮತ್ತೆ ಪ್ರಜ್ಞೆ ಬರೋ ರೀತಿ ಮಾಡ್ತಾನೆ. ಪ್ರಜ್ಞೆ ಬಂದ್ಮೇಲೆ ಆ ಲೇಡಿ ಡಾಕ್ಟರ್ ಆ ಪೇಷಂಟ್ ದೊಡ್ಡ ಮಾಟ ಮಂತ್ರಗಾರ ಅಂತೇಳಿ ಹೇಳ್ತಾಳೆ. ಹಾಗೆ ಅವನ ವಶದಿಂದ ತನ್ನ ಬಿಡಿಸು ಅಂತೇಳಿ ಈ ಹುಡುಗನಿಗೆ ಹೇಳ್ತಾಳೆ. ಆಗ ಈ ಹುಡುಗ ತನ್ನ ಫೋನ್ ತೆಗೆದು ನಿನ್ನ ಕಾಪಾಡ್ಬೇಕಂದ್ರೆ ನನಗೆ 2 ಲಕ್ಷ ಟ್ರಾನ್ಸ್ಫರ್ ಮಾಡು ಅಂತ ಹೇಳ್ತಾನೆ. ಆಗ ಆ ಲೇಡಿ ಡಾಕ್ಟರ್ ನ ಫ್ರೆಂಡ್ ಇವನಿಗೆ ಇಮಿಡಿಯೇಟ್ಲಿ 2 ಲಕ್ಷನ ಟ್ರಾನ್ಸ್ಫರ್ ಮಾಡ್ತಾಳೆ. ಆಗ ಈ ಹುಡುಗ ಒಂದು ಮೂಲಂಗಿನ ಹೊರಗಡೆ ತೆಗೆದು ಅದರ ಮೇಲೆ ಕ್ಷುದ್ರ ಮಂತ್ರಗಳನ್ನು ಬರೀತಾನೆ. ಆಗ ಕೆಟ್ಟ ಪೇಷಂಟ್ ಇದನ್ನೆಲ್ಲ ನೋಡ್ತಾ ನಗ್ತಾ ಇರ್ತಾನೆ. ಆಗ್ಲೇ ಈ ಹುಡುಗ ಆ ಮಾಯಾ ಮೂಲಂಗಿನ ಗಾಳಿಯಲ್ಲಿ ಎಸೆದು ಆ ಲೇಡಿ ಡಾಕ್ಟರ್ ಬಾಯೊಳಗಡೆ ಇಡ್ತಾನೆ. ಆಮೇಲೆ ಒಂದೇ ಸಲ ಮೇಲಕ್ಕೆ ಜಿಗಿದು ಆ ಲೇಡಿ ಡಾಕ್ಟರ್ ಬಾಯಲ್ಲಿರೋ ಮೂಲಂಗಿನ ಒಳಗಡೆ ಹೋಗೋ ರೀತಿ ಮಾಡ್ತಾನೆ. ಆಗ್ಲೇ ಆಕೆ ದೇಹದಲ್ಲಿರೋ ಕೆಟ್ಟ ಶಕ್ತಿಗಳೆಲ್ಲ ಹೊರಗಡೆ ಬರ್ತವೆ. ಇದನ್ನೆಲ್ಲ ನೋಡಿ ಅಲ್ಲಿರೋರೆಲ್ಲ ಶಾಕ್ ಆಗ್ತಾರೆ. ಮುಂದೆ ಏನಾಯ್ತು ಅಂತೇಳಿ ತಿಳ್ಕೊಳ್ಬೇಕಂದ್ರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಪಾರ್ಟ್ 2 ಅಂತ ಕಮೆಂಟ್ ಮಾಡಿ.